ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಮನೆಗಳಲ್ಲಿ ನಾವು ಮಂತ್ರ, ಸ್ತೋತ್ರ, ಸಹಸ್ರನಾಮ ಇದನ್ನೆಲ್ಲ ಹೇಳುವಾಗ ಯಾವ ರೀತಿ ಹೇಳಬೇಕು? ಜೋರಾಗಿ ಹೇಳಬೇಕಾ? ಮನಸ್ಸಿನಲ್ಲೇ ಹೇಳ್ಕೋಬೇಕಾ? ಯಾವುದು ಒಳ್ಳೆಯದು ಅಂದರೆ ಸಹಸ್ರನಾಮ, ಹನುಮಾನ್ ಚಾಲೀಸ್, ಮತ್ತು ಈಗ ನಾವು ದೇವರ ಪೂಜೆಗೆ ಅಷ್ಟೋತ್ತರಗಳೆಲ್ಲ ಹೇಳ್ತೀವಲ್ಲ, ಇದನ್ನೆಲ್ಲ ನಾವು ಯಾವ ರೀತಿ ಹೇಳಬೇಕು? ಸಹಸ್ರನಾಮಗಳನ್ನು ಕಲಿಬೇಕು, ಪಠನೆ ಮಾಡಬೇಕು ಅಂತ ಆಸೆ, ಆದರೆ ಸ್ವಲ್ಪ ತಪ್ಪಾದರೂ ದೋಷ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ರೀತಿ ಪಠನೆ ಮಾಡಬೇಕು? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ? ನಿಮ್ಮ ಎಲ್ಲಾ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕೆಲವೊಬ್ರು ಮಂತ್ರಗಳನ್ನ ಜೋರಾಗಿ ಹೇಳ್ತಾರೆ, ಇನ್ನು ಕೆಲವರು ಮನಸ್ಸಿನಲ್ಲೇ ಹೇಳ್ಕೊತಾರೆ, ಇನ್ನೂ ಕೆಲವರು ತುಟಿಗಳು ಮಾತ್ರ ಅಲಗಾಡ್ತಾ ಇರುತ್ತೆ, ಆ ರೀತಿ ಪಠನೆ ಮಾಡ್ತಾ ಇರ್ತಾರೆ. ಅಂದರೆ ಶಬ್ದ ಹೊರಗಡೆ ಬರೋದಿಲ್ಲ, ತುಟಿಗಳು ಮಾತ್ರ ಅಲಗಾಡ್ತಾ ಇರುತ್ತೆ. ಜೋರಾಗಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಏನಾಗುತ್ತೆ? ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ? ಯಾವುದು ಹೆಚ್ಚು ಒಳ್ಳೆಯದು ಅಂದರೆ, ಮಂತ್ರವನ್ನು ಜಪಿಸೋದು ಅಂದರೆ ಕೇವಲ ಅದು ಪದಗಳನ್ನು ಉಚ್ಚಾರಣೆ ಮಾಡೋದಲ್ಲ. ನಾವು ಈ ರೀತಿ ಜೋರಾಗಿ ಮಂತ್ರಗಳನ್ನು ಹೇಳೋದ್ರಿಂದ ನಮ್ಮ ದೇಹ ಈ ಬ್ರಹ್ಮಾಂಡದೊಂದಿಗೆ ಕನೆಕ್ಟ್ ಆಗುತ್ತೆ. ಅದರಲ್ಲೂ ನಾವು ಈ ರೀತಿ ಜೋರಾಗಿ ಉಚ್ಚಾರಣೆ ಮಾಡೋದ್ರಿಂದ ಆ ವೈಬ್ರೇಷನ್ ನಮ್ಮ ಸುತ್ತಮುತ್ತಲೆಲ್ಲ ಹರಡುತ್ತಾ ಇರುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕ ಇರೋರಿಗೆ ಆ ಮಂತ್ರಗಳು ಕೇಳಿಸುತ್ತೆ, ಮತ್ತು ನಮ್ಮ ದೇಹ, ಶ್ವಾಸಕೋಶ, ಉಸಿರಾಟಗಳು ಲಯಬದ್ಧವಾಗಿರುತ್ತೆ. ಅಲ್ಲದೆ ಈ ರೀತಿ ನಾವು ಮಂತ್ರಗಳನ್ನು ಜೋರಾಗಿ ಪಠನೆ ಮಾಡೋದ್ರಿಂದ ಅದು ನಮಗೆ ಪ್ರಾಣಾಯಾಮ ಮಾಡಿದ ಹಾಗೆ ಆ ಎಫೆಕ್ಟ್ ಸಿಗುತ್ತೆ. ಅದು ಹೇಗೆ ಅಂತ ಹೇಳ್ತೀರಾ? ಈಗ ನಾವು ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಕೆಲವು ಕಡೆ ಉಸಿರನ್ನ ಹಿಡಿದಿಟ್ಕೊಂಡಿರ್ತೀವಿ, ಕೆಲವೊಂದು ಸಾಲುಗಳನ್ನು ಹೇಳುವಾಗ ಕಂಟಿನ್ಯೂಸ್ ಆಗಿ ಒಂದೇ ಸಲ ಹೇಳ್ತೀವಿ. ಇದರಿಂದ ಏನಾಗುತ್ತೆ? ನಮ್ಮ ಉಸಿರಾಟದಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ. ಅದು ನಮಗೆ ಪ್ರಾಣಾಯಾಮ ಮಾಡದಂಥ ಎಫೆಕ್ಟನ್ನು ಕೊಡುತ್ತೆ. ಕೆಲವರೆಲ್ಲ ಹೇಳ್ತಾ ಇರ್ತಿರಲ್ಲ, ನಾವೇನಾದರೂ ಪೂಜೆ ಮಾಡೋಕೆ ಕುತ್ಕೊಂಡ್ರೆ ಅಥವಾ ಜಪ ಮಾಡೋಕ್ಕೆ ಕುತ್ಕೊಂಡ್ರೆ ಮನಸ್ಸು ಸ್ಥಿಮಿತದಲ್ಲೇ ಇರೋದಿಲ್ಲ, ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತೆ ಅಂತ. ಅಂಥವರು ಜೋರಾಗಿ ಪಠನೆ ಮಾಡೋದ್ರಿಂದ ಅವರ ಮನಸ್ಸು ಮಂತ್ರದ ಮೇಲೆ ಕೇಂದ್ರೀಕರಿಸುತ್ತೆ. ಅದು ಹೇಗೆ ಅಂದರೆ, ಮಂತ್ರವನ್ನು ಜೋರಾಗಿ ನಾವು ಪಠನೆ ಮಾಡೋದ್ರಿಂದ ನಮ್ಮ ದೇಹ, ಉಸಿರು ಮತ್ತು ಧ್ವನಿ ಮತ್ತು ನಮ್ಮ ಕಿವಿಗಳು ಇದೆಲ್ಲ ಕೂಡ ಅದರಲ್ಲಿ ಭಾಗವಹಿಸುತ್ತೆ. ಇದರಿಂದ ಆ ವ್ಯಕ್ತಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ಅವರಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಹಾಗಾದರೆ ಯಾವ್ಯಾವ ಮಂತ್ರಗಳನ್ನು ಜೋರಾಗಿ ಹೇಳ್ಬೋದು ಅಂತಂದರೆ, ಸಹಸ್ರನಾಮಗಳು, ಅಷ್ಟೋತ್ತರಗಳು, ಅಷ್ಟಕಗಳು, ಹನುಮಾನ್ ಚಾಲೀಸ ಮತ್ತು ಯಾವುದೇ ದೇವರ ಮಂತ್ರಗಳು. ಅಷ್ಟಕಗಳು ಅಂತಂದರೆ ದುರ್ಗಾ ಅಷ್ಟಕ, ಕಾಲಭೈರವ ಅಷ್ಟಕ, ಮಹಾಲಕ್ಷ್ಮಿ ಅಷ್ಟಕ, ಇಂಥದ್ದನ್ನು ಜೋರಾಗಿಯೇ ಪಠನೆ ಮಾಡ್ಬೋದು. ಹನುಮಾನ್ ಚಾಲೀಸ್ ಕೂಡ ಜೋರಾಗಿ ಹೇಳ್ಬೋದು. ಇನ್ನು ಸಹಸ್ರನಾಮಗಳನ್ನು ಕೂಡ ಜೋರಾಗಿಯೇ ಹೇಳ್ಬೋದು. ಸಹಸ್ರನಾಮನ ಎಷ್ಟೇ ನಾವು ಪರ್ಫೆಕ್ಟಾಗಿ ಕಲ್ತಿದ್ರೂ ಕೂಡ ಕೆಲವೊಂದು ಸಲ ಉಚ್ಚಾರಣೆ ಮಾಡುವಾಗ ಆಕಾರ, ಹಕಾರ, ದೀರ್ಘಾಕಾರ ಇದೆಲ್ಲದರಲ್ಲೂ ಕೂಡ ತಪ್ಪಾಗೇ ಆಗುತ್ತೆ. ಆದರೆ ತಪ್ಪಾಗಿ ಉಚ್ಚಾರಣೆ ಮಾಡೋದ್ರಿಂದ ದೋಷ ಬರುತ್ತೆ ಅಂತ ಹೆದರ್ಕೊಂಡು ನಾವು ಅದನ್ನು ಪಠನೆ ಮಾಡದೇ ಇದ್ದರೆ ನಮಗದ್ರ ಪ್ರಯೋಜನ ಹೇಗೆ ಸಿಗುತ್ತೆ ಹೇಳಿ? ಪಠನೆ ಮಾಡ್ತಾ ಮಾಡ್ತಾ ಆ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ನಾವು ಕೂಡ ಚೆನ್ನಾಗಿ ಕಲಿಬಹುದು. ಹಾಗಾಗಿ ಯಾರೆಲ್ಲ ಕಲ್ತಿದ್ದೀರೋ ಪಠನೆ ಮಾಡೋದಕ್ಕೆ ಶುರು ಮಾಡಿ ತಪ್ಪಾಗುತ್ತೆ ಅಂತ ಹೆದರ್ಕೋಬೇಡಿ. ಅದನ್ನೆಲ್ಲ ಓದಿ ಆದಮೇಲೆ ಕೊನೆಯಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ಳಿ. ನಾನಿನ್ನೂ ಈಗ ಕಲಿತಾ ಇದ್ದೀನಿ, ಉಚ್ಚಾರಣೆಯಲ್ಲಿ ಸಾಕಷ್ಟು ತಪ್ಪಿದೆ, ನನ್ನನ್ನು ಕ್ಷಮಿಸು, ಸರಿಯಾಗಿ ಉಚ್ಚಾರಣೆ ಮಾಡುವಂಥ ಕಲಿಯುವಂಥ ಜ್ಞಾನನ ನನಗೆ ಕೊಡು ದೇವರೇ ಅಂತ ಕೇಳ್ಕೊಳ್ಳಿ. ಪ್ರತಿ ಸಲ ನೀವು ಓದಿ ಆದಮೇಲೆ ಯಾವುದೇ ಮಂತ್ರ ಸ್ತೋತ್ರಗಳಾಗಿರಲಿ, ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಈ ರೀತಿ ಕ್ಷಮೆ ಕೇಳ್ಕೊಳ್ಳಿ. ಯಾವುದೇ ರೀತಿ ದೋಷನೂ ಬರೋದಿಲ್ಲ, ತಪ್ಪು ಕೂಡ ಆಗೋದಿಲ್ಲ. ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಮನಸ್ಸಿನಲ್ಲೇ ಜಪ ಮಾಡಬೇಕು. ಅದರಿಂದ ಕೂಡ ನಮಗೆ ತುಂಬ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ. ಯಾವ್ಯಾವ ಮಂತ್ರನ ಮನಸ್ಸಿನಲ್ಲಿ ಹೇಳ್ಕೋಬೇಕು, ಇದರಿಂದ ನಮಗೇನೆಲ್ಲ ಪ್ರಯೋಜನ ಸಿಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಕೆಲವೊಂದು ಮಂತ್ರಗಳನ್ನು ಶಬ್ದವಿಲ್ಲದ ಹಾಗೆ ಪಿಸು ಮಾತಿನಲ್ಲಿ ಅಥವಾ ತುಟಿಗಳನ್ನು ಮಾತ್ರ ಚಲನೆ ಮಾಡ್ತಾ ಪಠನೆ ಮಾಡಬೇಕು. ಇದನ್ನು ಉಪಾಂಶು ವಿಧಾನ ಅಂತ ಹೇಳ್ತಾರೆ. ಈ ರೀತಿ ಮಂತ್ರಗಳನ್ನು ಮನಸ್ಸಿನಲ್ಲೇ ಪಠನೆ ಮಾಡೋದ್ರಿಂದ ಆ ಮಂತ್ರದ ಶಕ್ತಿ ಆಂತರಿಕವಾಗಿ ಬದಲಾವಣೆ ತರುವಂಥ ಕೆಲಸ ಮಾಡುತ್ತೆ. ನಮ್ಮ ಗಮನ ಮನಸ್ಸು ಮತ್ತು ಭಾವನೆಗಳ ಕಡೆ ತಿರುಗುತ್ತೆ. ಈ ಹಂತದಲ್ಲಿ ಮಂತ್ರವು ಸೂಕ್ಷ್ಮ ಶರೀರದ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲದೆ ಆಳವಾದಂಥ ಜೀವಕೋಶದ ಪದರಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಅಂದರೆ ನಮ್ಮ ನರನಾಡಿಗಳ ಮೇಲೆ ಪ್ರಭಾವ ಬೀರುತ್ತೆ. ಕೆಲವು ಸಲ ನೋಡಿ, ಯಾವುದಾದ್ರೂ ದೇವರ ಹೆಸರು ಕೇಳಿದಾಗ ಅಥವಾ ದೇವರ ಹಾಡು ಕೇಳಿದಾಗ, ಮಂತ್ರಗಳು ಕೇಳಿದಾಗ ನಮ್ಮ ದೇಹದ ಎಡ ಮತ್ತು ಬಲಭಾಗದಲ್ಲಿ ತಲೆಯಿಂದ ಕಾಲು ತನಕ ಕರೆಂಟು ಶಾಕ್ ಹೊಡೆದಾಗುತ್ತೆ. ಅಂದರೆ ಜುಮ್ ಅನಿಸುತ್ತೆ. ಅಂದರೆ ಆ ಒಂದು ವಿಚಾರ ನಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ಆಳವಾಗಿರುತ್ತೆ ಅಂತ ಅರ್ಥ. ಇದು ಒಳ್ಳೆಯದೇನೆ. ಇದರಿಂದ ಏನಾಗುತ್ತೆ? ನಮ್ಮ ಆಲೋಚನೆಗಳು ಬೇರೆ ಕಡೆ ಹೋಗೋದಿಲ್ಲ, ಸ್ಥಿರವಾಗಿರುತ್ತೆ. ಈಗ ನಿಮಗೆ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಂತ್ರಗಳನ್ನು, ಸ್ತೋತ್ರಗಳನ್ನು ಜೋರಾಗೂ ಹೇಳ್ಬೋದು, ಮನಸ್ಸಿನಲ್ಲೇ ಹೇಳ್ಕೊಬೋದು. ಈಗ ಮನಸ್ಸಿನಲ್ಲೇ ಹೇಳ್ಕೊಬೋದಾದಂಥ ಮಂತ್ರಗಳ ಬಗ್ಗೆ ಹೇಳ್ತೀನಿ.
ಪುರಾಣ ಕಾಲದಲ್ಲಿ ಜಪ ತಪ ಅಂದರೆ ತಪಸ್ಸನ್ನು ಮಾಡುವಾಗ ಮನಸ್ಸಿನಲ್ಲೇ ಅವರು ಮಂತ್ರವನ್ನು ಹೇಳ್ತಾ ಇದ್ರು. ಮನಸ್ಸಿನಲ್ಲಿ ಹೇಳ್ಕೊಳ್ಳುವಂಥ ಮಂತ್ರ ನಮ್ಮ ಆತ್ಮ ಶುದ್ಧೀಕರಣಕ್ಕಾಗಿ ಹೇಳುವಂಥದ್ದು. ಯಾವ್ಯಾವ ಮಂತ್ರಗಳನ್ನು ಮನಸ್ಸಿನಲ್ಲಿ ಹೇಳ್ಕೋಬೇಕು ಅಂದರೆ ಸಂಕಲ್ಪ ಮಂತ್ರ, ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಅಂದರೆ ಯಾವ ದೇವರ ಗಾಯತ್ರಿ ಮಂತ್ರಗಳನ್ನೇ ಆದರೂ ಕೂಡ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಗಾಯತ್ರಿ ಮಂತ್ರ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಲಕ್ಷ್ಮೀ ಗಾಯತ್ರಿ, ನಾರಾಯಣ ಗಾಯತ್ರಿ, ಶಿವ ಗಾಯತ್ರಿ, ಗಣೇಶ ಗಾಯತ್ರಿ, ಕಾಲಭೈರವ ಗಾಯತ್ರಿ, ದುರ್ಗಾ ಗಾಯತ್ರಿ, ಸೂರ್ಯ ಗಾಯತ್ರಿ, ಹೀಗೆ. ಇನ್ನು ಗಾಯತ್ರಿ ಮಂತ್ರ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಓಂ ಭೂರ್ಭುವ ಸ್ವಃ ತತ್ಸವಿ ಗುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹಾಗೆ ಲಕ್ಷ್ಮೀ ಗಾಯತ್ರಿ ಅಂದರೆ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಹೀಗೆ ಆಂಜನೇಯ ಸ್ವಾಮಿ ಗಾಯತ್ರಿ ಮಂತ್ರ, ಪ್ರತಿಯೊಂದು ದೇವರದು ಕೂಡ ಗಾಯತ್ರಿ ಮಂತ್ರ ಇದೆ. ಅದನ್ನೆಲ್ಲ ಕೂಡ ಮನಸ್ಸಿನಲ್ಲೇ ಹೇಳಬೇಕು. ಯಾವುದಾದ್ರೂ ವ್ರತಗಳನ್ನು ಮಾಡುವಾಗ ದೇವರ ಬೀಜಾಕ್ಷರ ಮಂತ್ರ ಮತ್ತು ದೇವರ ಮಂತ್ರಗಳು, ಈಗ ಉದಾಹರಣೆಗೆ ಹನುಮನ ಮಂತ್ರ ಓಂ ಹಂ ಹನುಮತೆ ನಮಃ, ಅದನ್ನು ಹೇಳ್ತೀವಲ್ಲ 108 ಸಲ ಹೇಳಬೇಕು ಅಂತ, ಅದನ್ನು ಮನಸ್ಸಿನಲ್ಲೇ ಹೇಳಬೇಕು. ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರ, ಈ ರೀತಿ 108 ಸಲ ಜಪ ಮಾಡುವಂಥ ಮಂತ್ರಗಳನ್ನು ಮನಸ್ಸಿನಲ್ಲೇ ಹೇಳಬೇಕು. ಈಗೆಲ್ಲ ತುಂಬ ಜನ ಪದ್ಮಾವತಿಯ ವ್ರತ ಮಾಡ್ತೀರಾ, ಪದ್ಮಾವತಿಯ ಮಂತ್ರಗಳನ್ನು ಕೂಡ 108 ಸಲ ಜಪ ಮಾಡ್ತೀರಾ. ಈ ರೀತಿ ಜಪ ಮಾಡುವಂಥದ್ದನ್ನೆಲ್ಲ ಕೂಡ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಅಕಸ್ಮಾತ್ ಯಾರಾದರೂ ಜೋರಾಗಿ ಹೇಳ್ತಾ ಇದ್ರೆ ಖಂಡಿತ ತಪ್ಪಿಲ್ಲ, ಮನಸ್ಸಿನಲ್ಲಿ ಹೇಳಿದ್ರೂ ಕೂಡ ಒಳ್ಳೆಯದೇ, ಜೋರಾಗಿ ಹೇಳಿದ್ರೂ ಕೂಡ ಒಳ್ಳೆಯದೇ. ಆದರೆ ಎರಡಕ್ಕೂ ಇರುವಂಥ ವ್ಯತ್ಯಾಸನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದನ್ನು ಮನಸ್ಸಿನಲ್ಲಿ ಹೇಳಬೇಕು, ಕೆಲವೊಂದನ್ನು ಜೋರಾಗಿ ಹೇಳಬೇಕು. ಮನಸ್ಸಿನಲ್ಲಿ ಹೇಳೋದ್ರಿಂದ ನಮ್ಮ ಆತ್ಮಶುದ್ಧೀಕರಣ ಆಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ಯಾವ ಕೆಲಸಕ್ಕೋಸ್ಕರ ನಾವು ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಸೂಕ್ಷ್ಮ ಶರೀರಕ್ಕೆ, ನಮ್ಮ ಸೂಕ್ಷ್ಮ ಮನಸ್ಥಿತಿಗೆ ಗೊತ್ತಾಗುತ್ತೆ. ಇನ್ನು ಜೋರಾಗಿ ಪಠನೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರುತ್ತೆ, ನಮ್ಮ ಉಸಿರಾಟ ಲಯಬದ್ಧವಾಗಿರುತ್ತೆ, ಶ್ವಾಸಕೋಶ ಆರೋಗ್ಯವಾಗಿರುತ್ತೆ. ಇದು ಒಂದು ರೀತಿ ಪ್ರಾಣಾಯಾಮ ಮಾಡುವಂಥ ಎಫೆಕ್ಟನ್ನು ನಮಗೆ ಕೊಡುತ್ತೆ. ನಮ್ಮ ಭಾಷೆ ಶುದ್ಧವಾಗತ್ತೆ. ಅದರ ಜೊತೆಗೆ ಅಕ್ಕಪಕ್ಕದವರು ಕೂಡ ನಾವು ಹೇಳುವಂಥ ಮಂತ್ರಗಳು ಸ್ತೋತ್ರಗಳನ್ನು ಕೇಳಿಸ್ಕೊಳ್ತಾರೆ. ಇದು ಕೂಡ ನಮಗೆ ಒಂದು ಒಳ್ಳೆ ರೀತಿ ಪ್ರಯೋಜನವನ್ನು ಕೊಡುತ್ತೆ. ನಮ್ಮಲ್ಲೂ ಕೂಡ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಾವಿರುವಂಥ ಜಾಗದಲ್ಲೂ ಕೂಡ ಒಳ್ಳೆಯ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಈಗ ನಿಮಗೆ ಕನ್ಫ್ಯೂಷನ್ ಇಲ್ಲ, ಭಯ ಇಲ್ಲ ಅಂದ್ಕೊಳ್ತೀನಿ. ಯಾವುದೇ ಮಂತ್ರ ಸ್ತೋತ್ರಗಳಾಗಲಿ ಜೋರಾಗೂ ಹೇಳ್ಬೋದು, ಮನಸ್ಸಿನಲ್ಲೂ ಹೇಳ್ಕೋಬೋದು. ಎರಡಕ್ಕೂ ಕೂಡ ತನ್ನದೇ ಆದಂಥ ಪ್ರಯೋಜನಗಳು ನಮಗೆ ಸಿಗ್ತಾ ಇರುತ್ತೆ. ಆದರೆ ಗಾಯತ್ರಿ ಮಂತ್ರ, ಈ ರೀತಿ ಜಪ ಮಾಡುವಂಥ ಮಂತ್ರಗಳನ್ನ ಮಾತ್ರ ಮನಸ್ಸಲ್ಲಿ ಹೇಳ್ಕೋಬೇಕು. ಗುರು ಚರಿತ್ರೆ, ದೇವಿ ಮಹಾತ್ಮೆ, ಈ ರೀತಿ ದೇವರ ಕಥೆಗಳನ್ನು ನಾವು ಜೋರಾಗಿ ಪಠನೆ ಮಾಡೋದು ಒಳ್ಳೆಯದೇನೆ. ಅದರಲ್ಲೂ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ವಾತಾವರಣ ಪ್ರಶಾಂತವಾಗಿರುವಂಥ ಸಮಯದಲ್ಲಿ ನಾವು ಈ ರೀತಿ ಮಂತ್ರ ಸ್ತೋತ್ರ ಸಹಸ್ರನಾಮಗಳನ್ನು ಪಠನೆ ಮಾಡೋದ್ರಿಂದ ಅದರ ಪ್ರಯೋಜನ ನಮಗೆ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಇನ್ನು ಸಹಸ್ರನಾಮ ಓದುವಂಥವ್ರು ಕಲಿಯುವಂಥವ್ರು ಕೂಡ ಯಾವುದೇ ಭಯ ಇಲ್ಲದೆ ನೀವು ಪಾರಾಯಣ ಮಾಡಿ ಕೊನೆಯಲ್ಲಿ ಕ್ಷಮೆಯನ್ನು ಕೇಳಿ, ಖಂಡಿತ ದೋಷ ಬರೋದಿಲ್ಲ. ನಾನು ಸುಮಾರು 2 ವರ್ಷದಿಂದ ಪಾರಾಯಣ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಕೆಲವೊಂದು ಸಾಲುಗಳನ್ನು ಹೇಳುವಾಗ ಆ ಪದಗಳು ಮರ್ತೋದಂಗೆ ಆಗುತ್ತೆ. ಅದನ್ನು 2 ಸಲ ರಿಪೀಟಾಗಿ ಓದಿರ್ತೀನಿ. ಕೆಲವೊಂದು ಪದಗಳ ಉಚ್ಚಾರಣೆ ಒಂದು ಕಡೆ ಜಾಸ್ತಿ ಮಾಡಿರ್ತೀನಿ, ಒಂದು ಕಡೆ ಕಡಿಮೆ ಮಾಡಿರ್ತೀನಿ. ಹಾಗಾಗಿ ಕಲಿಯುವಂಥದ್ದು ನಿರಂತರವಾಗಿ ಇದ್ದೇ ಇರುತ್ತೆ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?